ನಮಸ್ಕಾರ ಗೆಳೆಯರೇ, ನನ್ನ ಚಾನಲ್ಗೆ ಸುಸ್ವಾಗತ. ಇದು ಸಿಂಗಾರವೇಲನ್ ತೋಪು ಮುನೀಶ್ವರನ್ ದೇವಸ್ಥಾನ. ನಡುಪಟ್ಟಿಯಲ್ಲಿ ಮುನೀಶ್ವರರ್ ಸ್ವಾಮಿಗೆ ಸಮರ್ಪಿತವಾದ ಸಿಂಗರತೊಪ್ಪು ಮುನಿಯಪ್ಪನ್ ದೇವಾಲಯವನ್ನು ನೀವು ಕಾಣಬಹುದು. ನಡುಪಟ್ಟಿಯು ಭಾರತದ ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯ ಮೊರಪ್ಪೂರ್ ಬ್ಲಾಕ್ನಲ್ಲಿರುವ ಒಂದು ಸಣ್ಣ ಗ್ರಾಮವಾಗಿದೆ. ಇದು ಧರ್ಮಪುರಿಯಿಂದ ಸುಮಾರು 30 ಕಿಲೋಮೀಟರ್ ಮತ್ತು ಮೊರಪ್ಪೂರಿನಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಸಿಂಗರತೋಪು ಮುನಿಯಪ್ಪನ್ ದೇವಾಲಯವು ನಡುಪಟ್ಟಿ ಗ್ರಾಮದಲ್ಲಿ ಒಂದು ಮಹತ್ವದ ಧಾರ್ಮಿಕ ಸ್ಥಳವಾಗಿದೆ. ಈ ದೇವಾಲಯವು 500 ರಿಂದ 1000 ವರ್ಷಗಳಷ್ಟು ಹಳೆಯದು ಎಂದು ನಂಬಲಾಗಿದೆ. ಶ್ರೀಮಂತ ಇತಿಹಾಸವನ್ನು ಹೊಂದಿದೆ. ದೇವಾಲಯದಲ್ಲಿ ಮುಖ್ಯ ಉತ್ಸವವು ಚಿತ್ತಿರೈ ತಿಂಗಳಲ್ಲಿ ನಡೆಯುತ್ತದೆ. ಚಿತ್ರ ಪೌರ್ಣಮಿಯು ಪ್ರಮುಖ ಆಚರಣೆಯಾಗಿದೆ. ಐತಿಹಾಸಿಕ ಮಹತ್ವ. ಈ ದೇವಾಲಯವು ಬ್ರಿಟಿಷರ ರೈಲ್ವೆಯ ಆಕ್ರಮಣದ ಸಮಯದಲ್ಲಿ ಅದರ ರಚನೆಗೆ ಸಂಬಂಧಿಸಿದ ವಿಶಿಷ್ಟ ದಂತಕಥೆಯನ್ನು ಹೊಂದಿದೆ. ರೈಲ್ವೆ ಕಾರ್ಮಿಕರು ರಾತ್ರಿ ವೇಳೆ ನಿರ್ಮಾಣ ಸಾಮಗ್ರಿಗಳನ್ನು ಕದಿಯುತ್ತಿದ್ದು, ಕುಂದುಕೊರತೆ ಉಂಟಾಗಿದೆ ಎನ್ನಲಾಗಿದೆ. ದೇವಸ್ಥಾನದ ಆರಾಧ್ಯ ದೈವ ಮುನಿಯಪ್ಪನ್ ಒಬ್ಬ ನೌಕರನ ಕನಸಿನಲ್ಲಿ ಕಾಣಿಸಿಕೊಂಡು ವಿಗ್ರಹವನ್ನು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಪೂಜಿಸುವಂತೆ ಸೂಚಿಸಿದನು. ಮುನಿಯಪ್ಪನನ್ನು ಪೂಜಿಸುವುದರಿಂದ ಅವರ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದು ನಂಬಲಾಗಿದೆ. ವಿಗ್ರಹದ ಪ್ರತಿಷ್ಠಾಪನೆ ಮತ್ತು ಪೂಜೆಯ ನಂತರ, ಕಳ್ಳತನಗಳು ನಿಂತುಹೋದವು ಎಂದು ವರದಿಯಾಗಿದೆ ಮತ್ತು ನೌಕರರು ವಾರ್ಷಿಕವಾಗಿ ಉತ್ಸವಕ್ಕಾಗಿ ದೇವಸ್ಥಾನಕ್ಕೆ ಬರಲು ಪ್ರಾರಂಭಿಸಿದರು. ಮುನಿಯಪ್ಪನ್ ದುಶ್ಚಟಗಳನ್ನು ನಿವಾರಿಸುವ ಮತ್ತು ಮದುವೆ, ಸಂತಾನ ಮತ್ತು ವೃತ್ತಿಜೀವನದ ಏಳಿಗೆಗೆ ಆಶೀರ್ವಾದ ನೀಡುವ ದೇವತೆ ಎಂದು ಸ್ಥಳೀಯ ನಂಬಿಕೆ. ಈ ನಿರ್ದಿಷ್ಟ ಪ್ರಾರ್ಥನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಜನರು ದೇವಾಲಯಕ್ಕೆ ಬರುತ್ತಾರೆ. ಈ ದೇವಾಲಯವು ತಮಿಳುನಾಡಿನಾದ್ಯಂತ ಸಾವಿರಾರು ಪ್ರವಾಸಿಗರಿಂದ ಜನಪ್ರಿಯತೆಯನ್ನು ಗಳಿಸಿದೆ. ವಾರಾಂತ್ಯದಲ್ಲಿ ಸರಿಸುಮಾರು ಕೆಲವು ಸಾವಿರ ಜನರು ಭೇಟಿ ನೀಡುವ ಅನೇಕರಿಗೆ ಇದು ಭಕ್ತಿ ಮತ್ತು ನಂಬಿಕೆಯ ಸ್ಥಳವಾಗಿದೆ. ಸಿಂಗರತೊಪ್ಪು ಮುನಿಯಪ್ಪನ ದೇವಸ್ಥಾನವು ಕೇವಲ ಪೂಜಾ ಸ್ಥಳವಲ್ಲ, ಆದರೆ ಈ ಪ್ರದೇಶದಲ್ಲಿ ವಿಶಿಷ್ಟವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ. ಭಕ್ತರು ತಮ್ಮ ವಿವಿಧ ಜೀವನ ಕಾಳಜಿಗಳಿಗೆ ಆಶೀರ್ವಾದ ಮತ್ತು ಪರಿಹಾರಗಳನ್ನು ಬಯಸುತ್ತಾರೆ. ಇಷ್ಟಾರ್ಥಗಳು ಈಡೇರಿದಾಗ ಕೋಳಿ, ಮೇಕೆ ಅಥವಾ ಕುರಿಗಳನ್ನು ದೇವರಿಗೆ ಅರ್ಪಿಸುತ್ತಾರೆ. ಭಕ್ತರು ತಮ್ಮ ನೈವೇದ್ಯವನ್ನು ಮನೆಗೆ ತೆಗೆದುಕೊಂಡು ಹೋಗಬಾರದು ಎಂದು ಅಲ್ಲಿಯೇ ಅಡುಗೆ ಮಾಡಿ ಊಟ ಮಾಡುತ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಚಂದಾದಾರರಾಗಿ. Please like, share and subscribe.